ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಎ ಸ್ಟಾರ್ ಅಲ್ಗಾರಿದಮ್ದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್, VTU ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ಬೇಕು, ಅವಾಗ ಮಾತ್ರ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಈಗ ಈ ಒಂದು ಗ್ರಾಫ್ ಅನ್ನ ನೋಡಿದ್ರೆ ನಿಮಗೊಂದು ಕನ್ಫ್ಯೂಷನ್ ಬರ್ಬೋದು. ಸೊ ಎರಡೆರಡು ಹತ್ರ ವ್ಯಾಲ್ಯೂನ ಕೊಟ್ಟಿದಾರಲ್ಲ ಯಾಕೆ ಅಂತ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಸೊ ಒಂದು ಫಾರ್ಮುಲಾ ಬರುತ್ತೆ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ. ಏನದು? ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಜಿ ಆಫ್ ಎನ್ ಪ್ಲಸ್ ಎಚ್ ಆಫ್ ಎನ್. ಸರಿನಾ? ಸೊ ಜಿ ಆಫ್ ಎನ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಪ್ರತಿಯೊಂದು ಸ್ಟೆಪ್ ಅಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಬಟ್ ಎಚ್ ಆಫ್ ಎನ್ ಅಂತ ಅಂದ್ರೇನು? ಇಯರಿಸ್ಟಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಇಯರಿಸ್ಟಿಕ್ ವ್ಯಾಲ್ಯೂ ಅಂತಂದ್ರೆ ಒಂದು ಎಸ್ಟಿಮೇಟೆಡ್ ಕಾಸ್ಟ್. ಸೊ ಇವಾಗ ಎ ಇಂದ ನಾನು ಝಡ್ ಗೆ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಎ ಇಸ್ ದ ಸ್ಟಾರ್ಟ್ ನೋಡ್ ಮತ್ತೆ ಝಡ್ ಇಸ್ ದ ಫೈನಲ್ ಅಥವಾ ಗೋಲ್ ನೋಡ್ ವಿಚ್ ವಿ ವಾಂಟ್ ಟು ಮೂವ್ ಅಲ್ವಾ. ಸೊ ಇವಾಗ ಎ ಇಂದ ಝಡ್ ಹೋಗೋದಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟಿರ್ಬೋದು, ಎಸ್ಟಿಮೇಟ್ ಮಾಡಿರೋದು ಒಂದು ಎಸ್ಟಿಮೇಷನ್ ಅಲ್ಲಿ ಕಾಸ್ಟ್ ಎಷ್ಟಿದೆ ಅಂತ ಹೇಳ್ತಾರೆ. ಇವಾಗ ನೋಡಿ ಇಲ್ಲಿ ಎಷ್ಟಿದೆ ಎಸ್ಟಿಮೇಟೆಡ್ ಕಾಸ್ಟ್, ದಟ್ ಇಸ್ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಎ 14, ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಸಿ 11, ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಬಿ 12, ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಎಫ್ ಇಸ್ 11, ನೆಕ್ಸ್ಟ್ ಇ ಇಸ್ 4, ಡಿ ಇಸ್ 6. ಝಡ್ ಇಂದು ಬರ್ದಿಲ್ಲ, ಮಿಸ್ ಮಾಡಿದ್ರಾ? ಇಲ್ಲ. ಝಡ್ ಇಂದು ವ್ಯಾಲ್ಯೂ ಏನಾಗಿರುತ್ತೆ? ಇಯರಿಸ್ಟಿಕ್ ವ್ಯಾಲ್ಯೂ 0 ಆಗಿರುತ್ತೆ. ಯಾಕೆ ಗೊತ್ತಾ? ಈಗ ನಾನು ಎ ಇಂದ ಝಡ್ ಗೆ ಹೋಗೋದಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್, ಎಫ್ ಇಂದ ಝಡ್ ಗೆ ಹೋಗೋದಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್, ಝಡ್ ಇಂದ ಝಡ್ ಗೆ ಹೋಗುವಂತ ಅವಶ್ಯಕತೆ ಇದೆಯಾ? ಇಲ್ಲ. ಸೊ ಇಲ್ಲೇ ನಿಂತಿದ್ದೀನಿ, ಇಲ್ಲೇ ನಿಂತ್ಕೊಂಡಿರೋದಕ್ಕೆ ಏನಾದ್ರು ಕಾಸ್ಟ್ ಬೇಕಾ? ಇಲ್ಲ. ಸೊ ಅದಕ್ಕೋಸ್ಕರ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ದಿ ಗೋಲ್ ಸ್ಟೇಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ಇವಾಗ ನನ್ನ ಸ್ಟಾರ್ಟ್ ಸ್ಟೇಟ್ ಯಾವುದು? ಎ, ನನ್ನ ಗೋಲ್ ಸ್ಟೇಟ್ ಯಾವುದು? ಝಡ್, ಅಕಾರ್ಡಿಂಗ್ ಟು ದ ಮಾಡೆಲ್ ಕ್ವಶನ್ ಪೇಪರ್. ಸೊ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ ಅನ್ನು ಸೊ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ನಿಮಗೆ ಝಡ್ ವ್ಯಾಲ್ಯೂನ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರನೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ಏನಕ್ಕೆ ಕೊಟ್ಟಿರಲಿಲ್ಲ. ಸೊ ಅದ್ರ ವ್ಯಾಲ್ಯೂ 0 ಆಗಿರುತ್ತೆ ಅಂತ. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಜಿ ಆಫ್ ಎನ್ ಅಂತ ಏನು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಮೊದಲನೇ ಸ್ಟೇಟ್ ಏನು? ಇನಿಷಿಯಲ್ ಸ್ಟೇಟು ಸ್ಮಾಲ್ ಲೆಟರ್ ಎ. ಈಗ ಎ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಎ ಇಂದ ಡೈರೆಕ್ಟ್ ಎಡ್ಜ್ ಅಥವಾ ಪಾತನ್ನ ಯೂಸ್ ಮಾಡ್ಕೊಂಡು ಬಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಸಿಗೆ ಹೋಗ್ಬೋದು. ಸೊ ಬಿ ಅಥವಾ ಸಿ, ಸರಿನಾ? ಈಗ ನೋಡಿ ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಬೇಕು. ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಜಿ ಆಫ್ ಎನ್ ಪ್ಲಸ್ ಎಚ್ ಆಫ್ ಎನ್. ಸೊ ಇದ್ರದ್ದು ಎಫ್ ಆಫ್ ಎನ್ ವ್ಯಾಲ್ಯೂ ಏನಾಗಿರುತ್ತೆ? ಜಿ ಆಫ್ ಎನ್ ಪ್ಲಸ್ ಎಚ್ ಆಫ್ ಎನ್ ಅಲ್ವಾ. ಸೊ ಜಿ ಆಫ್ ಎನ್ ವ್ಯಾಲ್ಯೂ ಮೊದಲನೇದಕ್ಕೆ ಇರಲ್ಲ, ಸರಿನಾ? ಇನಿಷಿಯಲ್ ಸ್ಟೇಟ್ಗೆ ಕೇವಲ ಎಚ್ ಆಫ್ ಎನ್ ವ್ಯಾಲ್ಯೂ ಇರುತ್ತೆ. ಸೊ ಎಚ್ ಆಫ್ ಎನ್ ವ್ಯಾಲ್ಯೂ ಏನು? 14, ಸರಿನಾ? ನೆಕ್ಸ್ಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ 14 ಅಂತ. ನೆಕ್ಸ್ಟ್ ಎ ಇಂದ ಬಿಗೆ ಹೋಗ್ಬೋದು, ಎ ಇಂದ ಸಿಗೆ ಹೋಗ್ಬೋದು. ಎ ಇಂದ ನಾನು ಬಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ ನೋಡಿ ಇಲ್ಲಿ? 4. ಸೊ ಪಾತ್ ಕಾಸ್ಟ್ ಎಷ್ಟಿದೆ? ಎ ಇಂದ ಬಿಗೆ ಹೋಗೋದಕ್ಕೆ 4, ದಟ್ ಈಸ್ ಜಿ ಆಫ್ ಎನ್, ಸರಿನಾ? ಸೊ ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಜಿ ಆಫ್ ಎನ್ ವ್ಯಾಲ್ಯೂ ಏನು? 4 ಪ್ಲಸ್ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಬಿ. ನೋಡಿ ಇಲ್ಲಿ ಜಿ ಆಫ್ ಎನ್ ಪ್ಲಸ್ ಇಯರಿಸ್ಟಿಕ್ ವ್ಯಾಲ್ಯೂ. ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಬಿ ಏನಿದೆ? 12. ಸೊ 14 ಪ್ಲಸ್ 12 ಅಂತಂದ್ರೆ ಎಷ್ಟಾಯ್ತು? 16 ಆಯ್ತು. ನೆಕ್ಸ್ಟ್ ಅದೇ ರೀತಿ ಸಿಗೆ ಬರೆಯೋಣ, ನೀಟಾಗಿ ಅರ್ಥ ಆಗುತ್ತೆ. ಸೊ ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು, ಸೊ ನೋಡಿ ಎ ಇಂದ ಸಿಗೆ ಹೋಗೋದಕ್ಕೆ ಪಾತ್ ಕಾಸ್ಟ್ ಎಷ್ಟಿದೆ? 3 ಪ್ಲಸ್ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಸಿ ಏನಿದೆ? 11. ಸೊ ಎಷ್ಟಾಯ್ತು? 11 ಪ್ಲಸ್ 3 ಅಂತಂದ್ರೆ 14 ಆಯ್ತು. ಸೊ ಈಗ ಲೀಫ್ ನೋಡ್ಗಳನ್ನ ನೋಡ್ಬೇಕು. ಲೀಫ್ ನೋಟ್ಸ್ ಅಂತ ಅಂದ್ರೆ ಏನು? ಲೀಫ್ ನೋಟ್ಸ್ ಅಂತಂದ್ರೆ ಯಾವಕ್ಕೆ ಚೈಲ್ಡ್ಗಳು ಫರ್ದರ್ ಆಗಿ ಇಲ್ಲ ಅವುಗಳನ್ನ. ಸೊ ಇಲ್ಲಿ ಇದು ಕೂಡ ಲೀಫ್ ನೋಡ್, ಇದು ಕೂಡ ಲೀಫ್ ನೋಡ್. ಯಾಕಂತಂದ್ರೆ ಫರ್ದರ್ ನೆಕ್ಸ್ಟ್ ನಮಗೆ ಯಾವ ಚೈಲ್ಡ್ಗಳು ಅಟ್ ಪ್ರೆಸೆಂಟ್ ಇಲ್ಲ. ಸೊ ಈಗ ಇವೆರಡರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? ಎಫ್ ಆಫ್ ಎನ್ ವ್ಯಾಲ್ಯೂ. ಇಲ್ಲಿ 14 ಬಂದಿದೆ, ಇಲ್ಲಿ 16 ಬಂದಿದೆ. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 14 ಇಸ್ ದ ಸ್ಮಾಲರ್ ಒನ್. ಸೊ ಇವಾಗ ನಾನು ಸಿ ನೋಡನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಸರಿನಾ? ಯಾವುದಕ್ಕೆ ಕಡಿಮೆ ವ್ಯಾಲ್ಯೂ ಬಂದಿರುತ್ತೆ ಲೀಫ್ ನೋಡ್ಗಳಲ್ಲಿ, ಸೊ ಅದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ಈಗ ಸಿ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಸಿ ಇಂದ ಇಗೆ ಹೋಗ್ಬೋದು ಅಥವಾ ಸಿ ಇಂದ ಡಿಗೆ ಹೋಗ್ಬೋದು. ಸೊ ಸಿ ಇಂದ ಡಿಗೆ ಹೋಗ್ಬೋದು ಅಥವಾ ಸಿ ಇಂದ ಇಗೆ ಹೋಗ್ಬೋದು. ಈಗ ನೀಟಾಗಿ ನೋಡ್ಕೊಳ್ಳಿ, ಜಿ ಆಫ್ ಎನ್ ವ್ಯಾಲ್ಯೂ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಜಿ ಆಫ್ ಎನ್ ವ್ಯಾಲ್ಯೂ ಬರಿಬೇಕಲ್ವಾ? ಡಿಗೆ ನೋಡಿ ಎಲ್ಲಿಂದ ಶುರು ಮಾಡಿದ್ದು? ಎ ಇಂದ ಸಿಗೆ ಬಂದು ಸಿ ಇಂದ ಡಿಗೆ ಬಂದಿದ್ದೀವಿ. ಎ ಇಂದ ಸಿಗೆ 3 ಇದೆ ಪ್ಲಸ್ ಸಿ ಇಂದ ಡಿಗೆ 7 ಇದೆ. ಸೊ ಎಷ್ಟಾಯ್ತು? 7 ಪ್ಲಸ್ 3 ಅಂತಂದ್ರೆ 10 ಪ್ಲಸ್ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಡಿ ಏನು ಕೊಟ್ಟಿದ್ದಾರೆ? 6. ಸೊ 10 ಪ್ಲಸ್ 6 ಅಂದ್ರೆ ಎಷ್ಟಾಯ್ತು? 16 ಆಯ್ತು. ಸೊ ಈ ರೀತಿ ಬರೀತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಎಫ್ ಆಫ್ ಎನ್ ಈಸ್ ಈಕ್ವಲ್ ಟು ಯಾವುದಕ್ಕೆ? ಇಗೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಎ ಇಂದ ಸಿ, ಸಿ ಇಂದ ಇ. ಎ ಇಂದ ಸಿಗೆ 3, ಸಿ ಇಂದ ಇಗೆ 10 ಇದೆ.
ಸೊ 3 ಪ್ಲಸ್ 10 ಏನಾಯ್ತು 13 ಆಯ್ತು. ಸೊ 13 ಪ್ಲಸ್ ಹಿಯರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ಏನಿದೆ 4. ಸೊ 13 ಪ್ಲಸ್ 4 ಅಂತ ಅಂದ್ರೆ ಎಷ್ಟಾಯ್ತು 17 ಆಯ್ತು. ಸೊ ಈಗ ಮತ್ತೇನ್ ಮಾಡಬೇಕು, ಲೀಫ್ ನೋಡ್ ಗಳನ್ನ ನೋಡ್ಬೇಕು. ಸೊ ಲೀಫ್ ನೋಡ್, ಸೊ ಇದು ಕೂಡ ಲೀಫ್ ನೋಡ್, ಸೊ ಇದರ ವ್ಯಾಲ್ಯೂ 17, ಇದು ಕೂಡ ಲೀಫ್ ನೋಡ್, ಇದರ ವ್ಯಾಲ್ಯೂ 16, ಇದು ಕೂಡ ಲೀಫ್ ನೋಡ್, ಇದರ ವ್ಯಾಲ್ಯೂ 16. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ 16. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ತಗೋಬೇಕು. ಸೊ ಇವಾಗ ಫಸ್ಟ್ ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡೋಣ, ಸರಿನಾ. ಸೊ ಡಿ ದು ಎಫ್ ಆಫ್ ಎನ್ ವ್ಯಾಲ್ಯೂ ಏನಿದೆ ನಮಗೆ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು 16 ಬಂದಿತ್ತು. ಸೊ ಈಗ ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಬಿ ಇಂದ ಎಫ್ ಹೋಗ್ಬೋದು ಅಥವಾ ಬಿ ಇಂದ ಇಗೆ ಹೋಗ್ಬೋದು. ಯಾಕಂದ್ರೆ ಎಗೆ ವಾಪಸ್ ಹೋಗಂಗಿಲ್ಲ, ಎ ಇಂದನೇ ನಾನು ಬಂದಿರೋದು. ಸೊ ಎಫ್ ಹೋಗ್ಬೋದು ಅಥವಾ ಇಗೆ ಹೋಗ್ಬೋದು. ಎಫ್ ಇಲ್ಲ ಅಂತಂದ್ರೆ ಇ. ಸೊ ಇವಾಗ ಎಫ್ ಆಫ್ ಎನ್ ವ್ಯಾಲ್ಯೂ ಏನಾಗುತ್ತೆ, ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು, ಸೊ ಎಫ್ ಗೆ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಎ ಇಂದ ಬಿ ಬಂದು ಬಿ ಇಂದ ಎಫ್ ಗೆ ಬರ್ತಾ ಇರೋದು. ಸೊ 4 ಪ್ಲಸ್ 5 ಇಟ್ ವಿಲ್ ಬಿ 9 ಪ್ಲಸ್ ಹಿಯರಿಸ್ಟಿಕ್ ವ್ಯಾಲ್ಯೂ ಆಫ್ ಎಫ್ ಎನ್ ಇದೆ 11. 9 ಪ್ಲಸ್ 11 ಅಂತಂದ್ರೆ 20 ಆಯ್ತು. ನೆಕ್ಸ್ಟ್ ಹೀಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು, ಸೊ ಈಗ ಯಾವ ರೀತಿ ಬಂದಿದ್ದು, ಎ ಇಂದ ಬಿ ಗೆ, ಬಿ ಇಂದ ಇಗೆ. 4 ಪ್ಲಸ್ 12 ಏನಾಯ್ತು 16 ಆಯ್ತು. ಪ್ಲಸ್ ಹಿಯರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ಇಸ್ 4. ಸೊ 16 ಪ್ಲಸ್ 4 ಅಂತಂದ್ರೆ 20. ಸೊ ಈಗ ಲೀಫ್ ನೋಡ್ಗಳನ್ನ ನೋಡಿ. ಸೊ ಇಲ್ಲಿ 20 ಇದೆ, ಇಲ್ಲೂ ಕೂಡ 20 ಇದೆ, ನೆಕ್ಸ್ಟ್ ಇಲ್ಲಿ 16 ಇದೆ, ಇಲ್ಲಿ 17 ಇದೆ. ಸೊ ಈ 4 ಲೀಫ್ ನೋಡ್ಗಳಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರೋದು ನಮಗೆ, ಎಫ್ ಆಫ್ ಎನ್ ವ್ಯಾಲ್ಯೂ ದಟ್ ಈಸ್ ಡಿ. ಸೊ ಇವಾಗ ಏನ್ ಮಾಡ್ಬೋದು, ಡಿ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಡಿ ಇಂದ ನಾನು ಇವಾಗ ಎಲ್ಲಿಗೆ ಹೋಗ್ಬೋದು ನೋಡಿ, ಡಿ ಇಂದ ನಾನು ವಾಪಸ್ಸು ಸಿ ಗೆ ಬರಂಗಿಲ್ಲ, ಯಾಕೆ ಸಿ ಇಂದನೇ ನಾನು ಆಲ್ರೆಡಿ ಡಿ ಗೆ ಬಂದಿರೋದು. ಸೊ ಡಿ ಇಂದ ಕೇವಲ ಒಂದೇ ಒಂದು ಪಾತ್ ಇರೋದು, ಡಿ ಇಂದ ನಾನು ಇಗೆ ಹೋಗ್ಬೋದು, ಸರಿನಾ. ಸೊ ಈಗ ಎಫ್ ಆಫ್ ಎನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಎ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಇ. ಎ ಇಂದ ಸಿ ಗೆ ಕಾಸ್ಟ್ ಎಷ್ಟಿದೆ 3 ಪ್ಲಸ್ ಸಿ ಇಂದ ಡಿ ಗೆ ಕಾಸ್ಟ್ ಇಸ್ 7 ಪ್ಲಸ್ ಡಿ ಇಂದ ಇ ಗೆ ಕಾಸ್ಟ್ ಇಸ್ 2. 7 ಪ್ಲಸ್ 3 is 10, 10 ಪ್ಲಸ್ 2 is 12. ಸೊ 12 ಪ್ಲಸ್ ಇವಾಗ ಹಿಯರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ಏನಿದೆ 4. ಸೊ 12 ಪ್ಲಸ್ 4 is equal to 16. ಈಗ ನಾನು ಇ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಇ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಇ ಇಂದ ಸಿ ಗೆ ಹೋಗ್ಬೋದು, ಇ ಇಂದ ಬಿ ಗೆ ಹೋಗ್ಬೋದು, ಇ ಇಂದ ಝಡ್ ಗೆ ಹೋಗ್ಬೋದು. ಯಾಕೆ ಡಿ ಗೆ ಹೋಗಂಗಿಲ್ಲ, ಈಗ ತಾನೇ ಡಿ ಇಂದ ಬಂದಿರೋದು. ಸೊ ಇ ಇಂದ ಸಿ, ಇ ಇಂದ ಬಿ, ಇ ಇಂದ ಝಡ್. ಸೊ 3 ಸಿನಾರಿಯೋ ಬರ್ಬೋದು. ಸೊ ಇ ಇಂದ ಸಿ, ನೆಕ್ಸ್ಟ್ ಇ ಇಂದ ಬಿ, ನೆಕ್ಸ್ಟ್ ಇ ಇಂದ ಝಡ್. ಸೊ ಎಫ್ ಆಫ್ ಎನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಎ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಇ, ಇ ಇಂದ ಸಿ. ಎ ಇಂದ ಸಿ ಗೆ ಕಾಸ್ಟ್ ಇಸ್ 3 ಪ್ಲಸ್ ಸಿ ಇಂದ ಡಿ ಗೆ 7 ಪ್ಲಸ್ ಡಿ ಇಂದ ಇ ಗೆ 2 ಪ್ಲಸ್ ಇ ಇಂದ ಮತ್ತೆ ಸಿ ಗೆ 10. ಸೊ ವ್ಯಾಲ್ಯೂ ಎಷ್ಟಾಯ್ತು 10 ಪ್ಲಸ್ 2 is 12, 12 ಪ್ಲಸ್ 7 is 19, 19 ಪ್ಲಸ್ 3 ಅಂತಂದ್ರೆ 21. ಸೊ 21 ಪ್ಲಸ್ ಸಿ ದು ಹಿಯರಿಸ್ಟಿಕ್ ವ್ಯಾಲ್ಯೂ ಎಷ್ಟಿದೆ 11. ಸೊ 21 ಪ್ಲಸ್ 11 ಅಂತಂದ್ರೆ 33 ಆಯ್ತು. ನೆಕ್ಸ್ಟ್ ಬಿ ಗೆ ಬರೋಣ. ಸೊ ಎ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಇ, ಇ ಇಂದ ಬಿ ಗೆ. ಸೊ 3 ಪ್ಲಸ್ 7 ಏನಾಯ್ತು 10 ಆಯ್ತು. 10 ಪ್ಲಸ್ 2 is 12, 12 ಪ್ಲಸ್ 12 ಏನಾಯ್ತು 12 ಪ್ಲಸ್ 12 ಏನಾಯ್ತು 24 ಆಯ್ತು. ಸೊ 24 ಪ್ಲಸ್ ಹಿಯರಿಸ್ಟಿಕ್ ವ್ಯಾಲ್ಯೂ ಆಫ್ ಬಿ ಏನಿದೆ 12. ಸೊ 24 ಪ್ಲಸ್ 12 ಅಂತಂದ್ರೆ 36 ಆಯ್ತು. ನೆಕ್ಸ್ಟ್ ಝಡ್ ಗೆ ಬರೋಣ. ಎ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಇ, ಇ ಇಂದ ಝಡ್ ಅಲ್ವಾ. ಸೊ 3 ಪ್ಲಸ್ 7 ಏನಾಯ್ತು 10 ಆಯ್ತು. 10 ಪ್ಲಸ್ 2 ಏನಾಯ್ತು 12 ಆಯ್ತು. 12 ಪ್ಲಸ್ 5 ಏನಾಯ್ತು 17 ಆಯ್ತು. ಸೊ 17 ಪ್ಲಸ್ ಹಿಯರಿಸ್ಟಿಕ್ ವ್ಯಾಲ್ಯೂ ಆಫ್ ದ ಗೋಲ್ ಸ್ಟೇಟ್ ವಿಲ್ ಬಿ ಈಕ್ವಲ್ ಟು 0. ಸೊ ವ್ಯಾಲ್ಯೂ ಎಷ್ಟು 17. ಸೊ ಇವಾಗ ನಾನು ಗೋಲ್ ಸ್ಟೇಟ್ ಅನ್ನ ತಲುಪಿದೀನಿ ನೋಡಿ. ಸೊ ಈಗ ನಮಗೆ ಫೈನಲ್ ಆನ್ಸರ್ ಬಂತು. ಸೊ ನೋಡಿ ಏನ್ ಮಾಡಿದ್ವಿ ನಾವು, ಗೋಲ್ ಸ್ಟೇಟ್ ಅನ್ನ ತಲುಪಿದ್ವಿ. ಸೊ ಯಾವ ರೀತಿ ಬಂದಿದ್ದು, ಎ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಇ, ಇ ಇಂದ ಝಡ್ ಗೆ. ಸೊ ಪಾತ್ ಅನ್ನ ಬರೀರಿ ಕೊನೆಗೆ. ಪಾತ್ ಇಸ್ ಈಕ್ವಲ್ ಟು ಎ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಇ, ಇ ಇಂದ ಝಡ್ ಇಷ್ಟೇ. ಸೊ ಈ ಪಾತ್ ಅನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.